ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ಸ್ಪೆಷಲ್ ಹುಣಸೆ ಹಣ್ಣಿನ ಉಪ್ಪಿನಕಾಯಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. 7ರಿಂದ 8 ಬೆಳ್ಳುಳ್ಳಿನ ತಗೊಂಡಿರಬೇಕು. ಅದನ್ನು ಈ ಥರ ಒಂದೊಂದೇ ಎಸಳನ್ನ ಬಿಡಿಸಿಟ್ಕೊಂಡಿರ್ಬೇಕು. ಯಾವುದೇ ಉಪ್ಪಿನಕಾಯಿಗಾದ್ರೂ ಬೆಳ್ಳುಳ್ಳಿ ಜಾಸ್ತಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ಬಿಸಿಲಲ್ಲಿ ಒಣಗಿಸಿಟ್ಕೊಂಡಿರೋ ಮೆಣಸಿನ್ಕಾಯಿ ಚೊಟ್ಟು ಸಮೇತ ಬುಡ ಸಮೇತ ಕಿತ್ತಿರಬೇಕು. ಯಾಕೆ ಅಂದರೆ ಉಪ್ಪಿನಕಾಯಿ ಕೆಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಮೆಣಸಿನ್ಕಾಯಿ ಚೊಟ್ಟು ಪೂರ್ತಿ ತೆಗ್ದಾಕಬೇಕು. ಹುಣಸೆ ಹಣ್ಣು ಒಂದೊಂದೇ ಎಸಳಾಗಿ ಬಿಡಿಸಿಟ್ಕೊಂಡಿರಬೇಕು. ಅದರಲ್ಲಿರೋ ನಾರನ್ನೆಲ್ಲ ಕ್ಲೀನ್ ಮಾಡಿ ಎತ್ತಿಟ್ಕೊಂಡಿರಬೇಕು. ಹಾಗೆಯೇ ಕ್ಯಾರೆಟು, ಬೀಟ್ರೋಟು, ಮೆಣಸಿನ್ಕಾಯಿ ಇವನ್ನೆಲ್ಲ ಸಣ್ಣಗೆ ಹೆಚ್ಚಿ ಹುಣಸೆಹಣ್ಣು ಉಪ್ಪಿನಕಾಯಿ ಹಾಕಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನೀವು ಹಾಗಲಕಾಯಿ ಬೇಕಾದರೂ ತಗೋಬೋದು. ಹಾಗೆಯೇ 2 ಸ್ಪೂನ್ ಸಾಸಿವೆ, 1 ಸ್ಪೂನ್ ಮೆಂತ್ಯನ ಚಟಪಟ ಅನ್ನಂಗೆ ಹುರಿದಿರಬೇಕು. ಸಾಸಿವೆ ಮೆಂತ್ಯ ಹಾಕಿದ್ರೆ ಉಪ್ಪಿನಕಾಯಿ ಟೇಸ್ಟೇ ಬೇರೆ ಆಗಿರುತ್ತೆ. ಮನೆಯೆಲ್ಲ ಘಮ ಘಮ ಅಂತ ಪರಿಮಳ ಬರ್ತಾ ಇರುತ್ತೆ. ಹಾಗೆ ಮೆಣಸಿನ್ಕಾಯಿನ ತರಿಯಾಗಿ ರುಬ್ಕೊಂಡು ಅದಕ್ಕೆ ಸಾಸಿವೆ ಮೆಂತ್ಯ ಹುರಿದಿರೋದನ್ನ ಹಾಕಿ ರುಬ್ಕೊಂಡು ನೀರಲ್ಲಿ ಹಾಕಿ ಒಂದು ಹಿಡಿಯಷ್ಟು ಉಪ್ಪು ಹಾಕಿ ಅದನ್ನು ಮಿಕ್ಸ್ ಮಾಡಬೇಕು. ಬೆಳ್ಳುಳ್ಳಿನ ಬಿಡಿಸಿಟ್ಕೊಂಡಿರೋದನ್ನು ಹಾಕಿ ಒಂದು ಚಿಟಿಕೆ ಅರಿಶಿನ ಹಾಕಿ 5 ನಿಮಿಷ ನೆನೆಸಿಕ್ಕಿ. ಏನಕ್ಕೆ ಅಂದರೆ ಮೆಣಸಿನ್ಕಾಯಿ ಬೀಜ ಇರುತ್ತಲ್ಲ, ಅದು ನುಣ್ಣಗಾಗಿರಲ್ಲ. ನೆನೆಸಿ ಒಂದು 5 ನಿಮಿಷ ನೆನೆಸ್ಬಿಟ್ಟು ನಾವು ರುಬ್ಬಿದ್ರೆ ತುಂಬ ಚೆನ್ನಾಗಿ ನುಣ್ಣಗಾಗುತ್ತೆ. ಆವಾಗ ಉಪ್ಪಿನಕಾಯಿ ಟೇಸ್ಟು ಇನ್ನೂ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ನೀವು 5 ನಿಮಿಷ ನೆನೆಸಿಟ್ಕೊಂಡಿರಿ. ಅದನ್ನು ಚೆನ್ನಾಗಿ ನುಣ್ಣಗೆ ರುಬ್ಬಿ ಹುಣಸೆ ಹಣ್ಣು ಮೊದಲೇ ಬಿಡಿಸಿಟ್ಕೊಂಡಿದ್ವಲ್ಲ ಅದಕ್ಕೆ ಮಿಕ್ಸ್ ಮಾಡಾದಮೇಲೆ ನಾವು ಕ್ಯಾರೆಟು, ಬೀಟ್ರೋಟು, ಮೆಣಸಿನ್ಕಾಯಿ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ವಲ್ಲ, ವಿಡಿಯೋ ಹಾಕೋಕ್ಕಾಗಿಲ್ಲ, ಸಾರಿ. ಅದನ್ನು ಉಪ್ಪಿನಕಾಯಿಗೆ ಮಿಕ್ಸ್ ಮಾಡಿ ಇಟ್ಟರೆ ಉಪ್ಪಿನಕಾಯಿ ರೆಡಿ ಆಯಿತು. ಇದೇ ಥರ ಮಾವಿನಕಾಯಿ ಉಪ್ಪಿನಕಾಯಿ ಮಾಡೋದು ಹೇಗೆ ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಈ ಉಪ್ಪಿನಕಾಯಿ ಹುಣಸೆಹಣ್ಣು ಉಪ್ಪಿನಕಾಯಿನ ನೀವು ಒಂದ್ಸಲ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ. ನೀವು 1 ವರ್ಷದವರೆಗೆ ಆಚೆಲೆ ಇಟ್ಕೊಂಡು ತಿಂದ್ರೂ ಏನೂ ಕೆಡಲ್ಲ. ನೀವು ಟ್ರೈ ಮಾಡಿ ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು.